ನಮಸ್ಕಾರ ಅಂತಮಾಸ್. ಇದು ನಿಮ್ಮ ಎಬರ್ ಫ್ರಮ್ KA15 ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡ್ತಿರುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಎಷ್ಟು ಮಜವಾಗಿದೆ ಅಂದರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಲೇಬೇಕು. ನೋಡ್ತೀರಾ ಅಷ್ಟೇ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಅಂತಮಾಸ್, ಇವತ್ತು ನನ್ನ ಹತ್ರ ಇರೋ ಗಾಡಿ ಸುಜುಕಿ ಅವ್ರದ್ದು ಸಮುರಾಯ್. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿನ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನೋಡೋಣ ಈ ವಿಡಿಯೋನ. ಚೆನ್ನಾಗಿರುತ್ತೆ, ನೀವು ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ನೀವು ಸಹ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸ್ವಲ್ಪ ಮಟ್ಟಿನ ಇನ್ಫಾರ್ಮೇಷನ್ ನಾನು ನಿಮಗೆ ನೀಡ್ತೀನಿ. ಅದು ಸುಜುಕಿ ಸಮುರಾಯ್ ಬಗ್ಗೆ. ಸುಜುಕಿ ಸಮುರಾಯ್ ಅಂದರೆ ಇಂಡಿಯಾದಲ್ಲಿ ಬಂದಿದ್ದು. ಅದು TVS ಜೊತೆ ಕೊಲೆಯಾಗಿ ಸುಜುಕಿಯವರು TVS ಸುಜುಕಿ ಸಮುರಾಯ್ನ ಲಾಂಚ್ ಮಾಡ್ತಾರೆ. ಈ ಗಾಡಿ ನಮ್ಮ ಇಂಡಿಯಾದಲ್ಲಿ 1993 ಅಂದರೆ 1993ರಲ್ಲಿ 2 ಸ್ಟ್ರೋಕ್ ಕ್ಯಾಟಗರಿಯಲ್ಲಿ ಲಾಂಚ್ ಆಗುತ್ತೆ. ಈ ಬೈಕ್ನ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದ್ರ ಇನ್ನೊಂದು ಹೆಸರು ಬಂದುಬಿಟ್ಟು ನೋ ಪ್ರಾಬ್ಲಮ್ ಬೈಕ್ ಅಂತ. ಅಂದರೆ ಯಾವುದೇ ರೀತಿಯ ಒಂದು ತಲೆನೋವಿನ ಸಂಗತಿ ಈ ಬೈಕಲ್ಲಿ ಇದ್ದೇ ಇರಲಿತ್ತು. ಇದ್ರದ್ದು ವರ್ಷದ ಮೇಂಟೆನೆನ್ಸ್ ದುಡ್ಡು ಅಥವಾ ಕಾಸ್ಟ್ ಬಂದುಬಿಟ್ಟು ಬರೀ 1,000 ಇದ್ದರೆ ನೀವು ಒಂದು ವರ್ಷ ಇಡೀ ಗಾಡಿನ ಪೆಟ್ರೋಲು ಆಯಿಲು ಹಾಕ್ಸ್ಕೊಂಡು ಹೆಂಗಾದರೂ ಚಾಪಾಡ್ಬೋದಿತ್ತು. ಇದು ಒಂದು ಫ್ಯಾಮಿಲಿ ಬೈಕಾಗಿ ಹೊರಹೊಮ್ಮತ್ತೆ ಸುಜುಕಿ ಅವ್ರ ಕಡೆಯಿಂದ. ಫ್ಯಾಮಿಲಿ ಮೈಲೇಜ್ಗೆ ಈ ಬೈಕ್ ಫುಲ್ಲು ಚಿಂದಿಯಾಗಿತ್ತು ಅಂತ ನನ್ನ ಕಡೆಯಿಂದ ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ. ನಮ್ಮ ಭಾರತೀಯರು ಏನು ಮಾಡಿದರು ಅಂದರೆ, ಒಂದು ಫ್ಯಾಮಿಲಿಗೆ ಅಥವಾ ಒಂದು ದಿನ ಯೂಸಿಗೆ ಬೈಕ್ ಬೇಕು ಅಂತ ಇದ್ದವರೆಲ್ಲ ಸುಜುಕಿ ಸಮುರಾಯ್, ಸುಜುಕಿ AX100, ಸುಜುಕಿ ಸೂಪ್ರಾ ಮತ್ತು ಸುಜುಕಿ ಮ್ಯಾಕ್ಸ್ 100 ಕಡೆ ಅವ್ರ ದಾರಿನ ಬೆಳೆಸಿದ್ರು. ಮತ್ತು ಜನಗಳಿಗೆ ಪರ್ಫಾರ್ಮೆನ್ಸ್ ಮತ್ತು ಪವರ್ ಬೇಕಿದ್ದವರು ಸುಜುಕಿಯವರು ಶಾವ್ಲಿನ್ ಮತ್ತು ಸುಜುಕಿಯವರ ಶೋಗನ್ ಕಡೆ ತಮ್ಮ ದಾರಿನ ಬೆಳೆಸಿದ್ರು. ಹೀಗೆ ನಮ್ಮ ಸುಜುಕಿಯವರು ಇಂಡಿಯಾನ ರೂಲ್ ಮಾಡಿದರು. ಅದು 1993ಇಂದ ಇಲ್ಲಿವರೆಗೂ ರೂಲ್ ಮಾಡ್ತಾನೇ ಇದ್ದಾರೆ. ಅದು 1000cc ಬೈಕ್ ಆಗಿರ್ಬೋದು, ಅದೇ ರೀತಿ ಹಯಾಬೂಸಾ ಆಗಲಿ, ತುಂಬ ವೆರೈಟೀಸ್ ಬೈಕ್ಸಲ್ಲಿ ಮತ್ತು ಅವಾಗಿನ ಕಾಲದಿಂದ ಈಗಿನ ಕಾಲದವರೆಗೂ ತಮ್ಮದೇ ಆದ ಒಂದು ಹೆಸರು ಬ್ರ್ಯಾಂಡ್ನ ಮೇಂಟೈನ್ ಮಾಡ್ಕೊಂಬರ್ತಿದ್ದಾರೆ ನಮ್ಮ ಜಪಾನ್ ಕಂಪ್ನಿಯಾದಂಥ ಸುಜುಕಿ. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದು ಅಂದರೆ ಬೈಕ್ನ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಇದರಲ್ಲಿ ಬರ್ತಿದ್ದು 98.2cc 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿರ್ತಿತ್ತು. ಅದು ಏರ್ ಕೂಲ್ ಆಗಿರ್ತಿತ್ತು. ಈ 98.2cc ಇಂಜಿನ್ 8 bhp ಪವರ್ ಮತ್ತು 9 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಇದು 12 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಇರ್ತಿತ್ತಲ್ಲ, ಇದು ಒಂದು ಸತಿ ಫುಲ್ ಮಾಡಿಸಿದರೆ 480 ಕಿಲೋಮೀಟ್ರ್ ಕಣ್ಣು ಮುಚ್ಕೊಂಡು ಹೊಡಿಬೋದಿತ್ತು. 1 ಲೀಟ್ರಿಗೆ 20 ml ಆಯಿಲ್ ಅಂತೆ ಇದಕ್ಕೆ ಮಿಕ್ಸ್ಚರ್ ಮಾಡಬೇಕಿತ್ತು. ಇದ್ರದ್ದು ವೀಲ್ ಸೈಜ್ ಬಂದುಬಿಟ್ಟು 18 ಇಂಚಸ್ ವೀಲ್ಗಳು ಸಿಗ್ತಿತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ. ನೀವು ಹಿಂದ್ಗಡೆ ಟೈರ್ನ ಮುಂದ್ಗಡೆ ಟೈರ್ನ ಸ್ವೈಪ್ ಬೇಕಾದರೂ ಮಾಡ್ಬೋದಿತ್ತು. ಇದರ ಒಂದು ಲಾಸ್ಟ್ ಇಯರ್ ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದ್ ಮಾಡಿದ ವರ್ಷ ಯಾವ ವರ್ಷ ಅಂದರೆ 1995. ಇದು 1993ರಿಂದ 1995ವರೆಗೂ, ಅಂದರೆ 2 ವರ್ಷದಲ್ಲಿ ಇಡೀ ಇಂಡಿಯಾನೇ ತನ್ನ ಕಡೆ ನೋಡುವಂಥ ಒಂದು ಬೈಕಾಗಿ ಹೊರಹೊಮ್ಮಿತ್ತು. ಇದಿಷ್ಟು ಸುಜುಕಿ ಸಮುರಾಯ್ನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್. ಈಗ ನಾನು ಓಡಿಸ್ತಿರೋ ಗಾಡಿನ ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಓಡಿಸ್ತಿರೋ ಗಾಡಿ ಇದೆ ನೋಡಿ, ಸುಜುಕಿ ಸಮುರಾಯ್. ಈ ಗಾಡಿ ಸಹ 1994ರಲ್ಲಿ ತಗೊಂಡಿದ್ದಾಗಿದೆ. ಇದ್ರ ಮಾಡೆಲ್ ಬಂದುಬಿಟ್ಟು 1994. ನಾನು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ನೋಡ್ಬೋದು, ನಮ್ಮ ಹುಡುಗರು ಒಂದು ಕಾಲದಲ್ಲಿ ಫುಲ್ ಇಷ್ಟಪಡ್ತಿದ್ದ ಅಂತ ಬೈಕ್ ಇದಾಗಿದೆ. ನೋಡ್ಬೋದು, ಇದರಲ್ಲಿ ರೌಂಡ್ ಹೆಡ್ಲೈಟ್ ಬರುತ್ತೆ. ಸುಜುಕಿ ಶೋಗನ್ನಲ್ಲಿ ಸ್ಕ್ವೇರ್ ಹೆಡ್ಲೈಟ್ ಅಂದರೆ ಮಾಸ್ ನಿಮಗೆ ಬರುತ್ತೆ ನೋಡಿ. ಗಾಡಿ ಕನ್ಸೋಲ್ ಮೀಟರ್ ಮತ್ತು ಸ್ಪೀಡೋಮೀಟರ್, 12 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಎಲ್ಲ ಇದೆ. ಸೀಟ್ ಸಹ
ಪಿಲಿಯನ್ ಮತ್ತು ರೈಡರಿಗೆ ಇಬ್ಬರಿಗೂ ಕಂಫರ್ಟೇಬಲ್ ಆಗಿರೋಂಥ ಸೀಟು ನೋಡಿ. ಆಗಿನ ಕಾಲದಲ್ಲೇ ಕಿಲ್ ಸ್ವಿಚ್ ಕೊಟ್ಟಂಥ ಏಕೈಕ ಬ್ರ್ಯಾಂಡ್ ಅಂದರೆ ಅದು ಸುಜುಕಿ. ಹೈ ಆ್ಯಂಡ್ ಸಿ ಸಿ ಗಾಡಿಗಳಲ್ಲೆಲ್ಲ ಸಿಗ್ತಾಯಿತ್ತು ನಿಮಗೆ. 100 cc ಬೈಕಲ್ಲಿ ಕಿಲ್ ಸ್ವಿಚ್ ಕೊಟ್ಟಂಥ ಮೊದಲೇ ಗಾಡಿ ಸುಜುಕಿ ಅವ್ರದ್ದು. ಈಗ ಇದ್ರದ್ದೊಂದು ರೈಡಿಂಗ್ ಪೋಸ್ಚರ್ ಹೇಗಿದೆ ಅಂದರೆ ವೆರಿ ಕಂಫರ್ಟೇಬಲ್ ಆಗಿದೆ. ಈ ಗಾಡಿಯ ಇಂಜಿನ್ ಔಟ್ಪುಟ್ ಅಂದರೆ ಸೌಂಡ್ನ ನೋಡೋಣ, ಕೇಳಿಸ್ಕೊಳೋಣ ಬನ್ನಿ ಹೇಗೆ ಸೌಂಡ್ ಮಾಡುತ್ತೆ ಅಂತ. ಕೇಳಿಸ್ಕೊಂಡ್ರಲ್ಲ ಇದರದ್ದು ಸೌಂಡು ಮತ್ತು ಫೀಲ್ ಹೇಗಿರುತ್ತೆ ಅಂತ. ಈಗ ನೋಡ್ಬೋದು ಈ ಗಾಡಿನ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡಿ, ಇಂಡಿಕೇಟ್ರು 4 ಇಂಡಿಕೇಟ್ರು ವರ್ಕಿಂಗ್ ಕಂಡೀಷನಲ್ಲಿದೆ ನೋಡ್ಬೋದು. ರೈಟ್ ಲೆಫ್ಟು 2 ಇಂಡಿಕೇಟ್ರು ವರ್ಕಿಂಗ್ ಕಂಡೀಷನಲ್ಲಿದೆ. ಅಷ್ಟು ಇಷ್ಟ ಇವರಿಗೆ ಈ ಗಾಡಿ ಅಂದರೆ. ನೀಟಾಗಿ ಮೇಂಟೈನ್ ಮಾಡಿ. ಅವಾಗ ಹೆಚ್ಚು ಕಮ್ಮಿ ಗಾಡಿಗೆ 20-25 ವರ್ಷ ಇರ್ಬೋದು ಅಥವಾ 30 ವರ್ಷ ಇರ್ಬೋದು. ಹೌದು, ಎಕ್ಸಾಕ್ಟ್ಲಿ 1994 ಇಲ್ಲಿವರೆಗೆ ನೋಡಿ. ಕಿಲ್ ಸ್ವಿಚ್ ಸಹ ವರ್ಕ್ ಆಗ್ತಿದೆ, ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಿದೆ. ಕಿಲ್ ಸ್ವಿಚ್ ಸಹ ಒಳ್ಳೆ ಬೆಣ್ಣೆ ಥರ ವರ್ಕ್ ಆಗ್ತಿದೆ. ಈ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ. ನಾನು ಒಂದು ಸುಜುಕಿ ಅವ್ರದ್ದು ಗಾಡಿನ ಹುಡುಕ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗ ನನ್ನ ಈ ಚಿಕ್ಕ ಕನಸು ನೆರವೇರಲಿ ಅಂತ ನೀವು ಆಶೀರ್ವಾದಿಸಿ. ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಅಥವಾ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಥವಾ ಏನು ಇಷ್ಟ ಆಗ್ತಿಲ್ಲ, ಏನನ್ನ ಸರಿ ಮಾಡ್ಕೊಬೋದು ಅಂತ ಈ ಬಿಗಿನರ್ಗೆ ನೀವು ಸಜೆಸ್ಟ್ ಮಾಡಿ ಕಮೆಂಟ್ ಮುಖಾಂತರ. ನಾನು ಯಾವತ್ತೂ ಸಹ ನಿಮ್ಮ ಮಾತಿಗೆ ಬೆಲೆನ ಕೊಡ್ತೀನಿ. ಇದು ನಿಮ್ಮ ಎ ಬಾಯ್ ಫ್ರಮ್ KA15. ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಇದು ನನ್ನ ಒಂದು ಚಿಕ್ಕ ಬೇಡಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. ಬಾಯ್ ಅಂತ ಮಾಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.